ಚಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ನೂತನವಾಗಿ ಶಂಕರ್ನಾಗ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಉದ್ಘಾಟನೆ ಶ್ರೀಮನಿರಂಜನ ಬಸವರಾಜ ಮಹಾಸ್ವಾಮಿಗಳು ನೆರವೇರಿಸಿದರು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಿರ್ವಾಣ್ ಶೆಟ್ರು ಹಾಗೂ ಸದಸ್ಯರಾದ ಶಿವನಗೌಡ ಆರ್ ಪಾಟೀಲ್, ತಿಮ್ಮಾರೆಡ್ಡಿ ಎಂ, ಮೋಹನ್ ಚಂದ್ ಗುತ್ತೆಮ್ನವರ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಆಟೋ ಚಾಲಕರು, ಮಾಲಕರು ಉಪಸ್ಥಿತರಿದ್ದರು. ಈ ವೇಳೆ ಶಿವನಗೌಡರ್ ಮಾತನಾಡಿ, ಇವತ್ತು ಆಟೋ ಚಾಲಕರು ದಿವಂಗತ ಶಂಕರ್ನಾಗ್ ಅವರ ಹಾಗೆ ಎಲ್ಲರಿಗೂ ಮಾದರಿಯಾಗಬೇಕು, ವೃದ್ಧರಿಗೆ ಹಾಗೂ ಗರ್ಭಿಣಿಯರಿಗೆ ಅನುಕೂಲ ಆಗುವ ಹಾಗೆ ಸಹಕರಿಸಬೇಕು. ಇವತ್ತಿನ ದಿನ ಈ ಬೆಳ್ಳಟ್ಟಿ ಗ್ರಾಮದ ನೂತನ ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ನ ಉದ್ಘಾಟನೆಯನ್ನು ಪರಮ ಪೂಜ್ಯರಾಗಿರುವಂಥ ಬೆಳ್ಳಟ್ಟಿಯ ರಾಮಲಿಂಗೇಶ್ವರ ದಾಸೋಹ ಮಠದ ಪೂಜ್ಯರಿಗಾಗಲೇ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ಆಟೋ ಸ್ಟ್ಯಾಂಡ್ನ ಉದ್ಘಾಟನೆಯನ್ನು ನೆರವೇರಿಸಿದ್ದಾಗಿದೆ. ಅದರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆದಂಥ ರಮೇಶ್ ನಿರ್ವಾಣ್ ಶೆಟ್ರು, ಆತ್ಮೀಯರು, ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆದಂಥ ತಿಮ್ರೆಡ್ಡಿ ಅವರು, ಮೋಹನ್ ಅವರು, ಗ್ರಾಮದ ಎಲ್ಲ ಗುರು ಹಿರಿಯರು, ಯಾವತ್ತೂ ಆಟೋ ಸ್ಟ್ಯಾಂಡಿನ ಯಾವತ್ತೂ ಪದಾಧಿಕಾರಿಗಳು, ಊರಿನ ಹಿರಿಯರು, ಜೊತೆಗೆ ನಮ್ಮ ಭಾಳಷ್ಟು ಬಹುದಿನದ ಹಿರಿಯರು ರಾಜಕಾರಣಿಗಳಾಗಿರುವಂಥ ಶಿಗ್ಲಿ ಗ್ರಾಮದ ಹಿರಿಯರು ಆದಂಥ ಡಾಣಗಲ್ ಅವರು ಸಹಿತ ಈ ಸಂದರ್ಭದಲ್ಲೇ ಉಪಸ್ಥಿತರಿದ್ದರು. ಆದಷ್ಟು ಇವತ್ತು ಆಟೋ ಚಾಲಕರ ಏನು ವ್ಯವಸ್ಥೆ ಇದೆ, ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡಬೇಕಂತೇಳಿ ಆ ಒಂದು ಪದ್ಧತಿ ಒಳಗೆ ಇವತ್ತು ಶಂಕರ್ನಾಗ್ ಅವರು ಮಾಡಿರುವಂಥ ಇಡೀ ರಾಜ್ಯದ ತುಂಬ, ದೇಶದ ತುಂಬ ಅವರನ್ನು ಹೆಸರನ್ನು ಕೊಂಡಾಡ್ತಾ ಇರುವಂಥ ಸಂದರ್ಭದೊಳಗೆ ಇವರು ಆ ರೀತಿ ಅವರ ನೆನಪನ್ನು ಮೆಲುಕು ಹಾಕುವಂಥ ಕೆಲಸಗಳನ್ನು ಆಟೋ ಸ್ಟ್ಯಾಂಡ್ನವರು ಮಾಡ್ತಾರಂಥೇಳಿ ನಮ್ಮೆಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರ ಪರವಾಗಿ ಇವತ್ತು ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಈಗಾಗಲೇ ಭಾಳಷ್ಟು ಬೆಳ್ಳಟ್ಟಿ ಬೆಳೆದಿದೆ. ಸುಮಾರು ಸುತ್ತಮುತ್ತ 2-3-4 ಕಿಲೋಮೀಟ್ರ್ ಬೆಳ್ಳಟ್ಟಿ ಬೆಳೆದಿರುವಂಥ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಹೆರಿಗೆ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಇವತ್ತು ಬ್ಯಾಂಕ್ ಆಗಿರಲಿ, ಸ್ಕೂಲ್ಗಳಲ್ಲಾಗಿರಲಿ ಅನೇಕ ಇದಕ್ಕೆ ಸರ್ವಿಸ್ ಕೊಡುವಂಥ ಕೆಲಸವನ್ನು ನಮ್ಮ ಆಟೋ ಸ್ಟ್ಯಾಂಡಿನ ಎಲ್ಲ ಬೆಳ್ಳಟ್ಟಿ ಗ್ರಾಮದಲ್ಲಿ ನೂತನವಾಗಿ ಇವತ್ತಿನ ದಿವಸ ಶಂಕರ್ನಾಗ್ ಆಟೋ ನಿಲ್ದಾಣವನ್ನು ನಮ್ಮ ಬೆಳ್ಳಟ್ಟಿಯ ಪೂಜ್ಯ ರಾಮಲಿಂಗೇಶ್ವರ ದಾಸೋಹ ಮಠದ ಪೂಜ್ಯರಾದಂಥ ಶ್ರೀ ರಾಮಲಿಂಗೇಶ್ವರ ದಾಸೋಹ ಮಠದ ಪೂಜ್ಯರಾದಂಥ ಬಸವರಾಜ ಮಹಾಸ್ವಾಮಿಗಳ ಅಮೃತಾಸದಿಂದ ಇವತ್ತಿನ ದಿವಸ ಉದ್ಘಾಟನೆಗೊಂಡಿತ್ತು. ಈ ಸಮಯದಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷರು, ನಮ್ಮೆಲ್ಲ ಸರ್ವ ಸದಸ್ಯರು ಕೂಡ ಈ ಒಂದು ಆಟೋ ಚಾಲಕರ ಬಹುದಿನದ ಬೇಡಿಕೆ, ನಮಗೊಂದು ಆಟೋ ನಿಲ್ಲಕ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಪದೇ ಅವ್ರು ನಮಗೆ ಇಲ್ಲಿ ಮನವಿಯನ್ನು ಕೊಡ್ತಿದ್ರು. ಆ ಪ್ರಕಾರ ಇವತ್ತು ಅವರಿಗೆ ಇಲ್ಲಿ ಉತ್ತಮವಾದ ಬಸ್ ಸ್ಟ್ಯಾಂಡ್ ಎದುರುಗಡೆನ ಆಟೋ ನಿಲ್ದಾಣಕ್ಕೆ ಇವತ್ತು ಅವಕಾಶವನ್ನು ಗ್ರಾಮ ಪಂಚಾಯತಿಯರು ಕಲ್ಪಿಸಿಕೊಟ್ಟಿದ್ದು. ಅದರ ಉಪಯೋಗವನ್ನು ಇವತ್ತು ಸಾರ್ವಜನಿಕರ ಒಳಿತಿಗಾಗಿ ಅವರು ಕೆಲಸ ಮಾಡಬೇಕು, ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆಯ ಮೇಲೆ ನಾವು ಇವತ್ತು ಗ್ರಾಮ ಪಂಚಾಯತಿಯವರು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ.